ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್. ಮೊದಲಿಗೆ ಎಲೆಕ್ಟ್ರಾನಿಕ್ಸ್ ಅಂದರೆ ಏನಂತ ನೋಡೋಣ. ಪರಮಾಣುವಿನಲ್ಲಿ ಋಣ ವಿದ್ಯುದಾವೇಶದ ಕಣಕ್ಕೆ ಎಲೆಕ್ಟ್ರಾನ್ ಎನ್ನುತ್ತಾರೆ. ಋಣ ಆವೇಶ ಇರುವ ಕಣಕ್ಕೆ ಏನಂತಾರೋ ಎಲೆಕ್ಟ್ರಾನ್ ಅಂತಾರೋ. ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿದ್ಯುತ್ ಪ್ರವಾಹ ಎನ್ನುತ್ತಾರೆ. ವಿದ್ಯುತ್ನಲ್ಲಿ ಎಲೆಕ್ಟ್ರಾನ್ಗಳು ಹರಿಯುವುದಕ್ಕೆ ವಿದ್ಯುತ್ ಪ್ರವಾಹ ಅಂತಾರು. ಎಲೆಕ್ಟ್ರಾನುಗಳು ಎನ್ನುವ ಪದವು ಎಲೆಕ್ಟ್ರಾನ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಎಲೆಕ್ಟ್ರಾನು ಎನ್ನುವ ಪದ ಎಲೆಕ್ಟ್ರಾನ್ ಎನ್ನುವ ಪದದಿಂದ ಉತ್ಪತ್ತಿಯಾಗಿದೆ. ಎಲೆಕ್ಟ್ರಾನ್ನ ಆವೇಶ ಎಷ್ಟಿರ್ತೈತಿ? -1.6 × 10⁻⁻⁹ C ಇರ್ತದೆ. ಎಲೆಕ್ಟ್ರಾನ್ ರಾಶಿ ಎಷ್ಟಿರ್ತದೆ ಅಂದ್ರೆ 9.1 × 10⁻31 kg. ಎಲೆಕ್ಟ್ರಾನನ್ನು ಕಂಡುಹಿಡಿದ ವಿಜ್ಞಾನಿ ಯಾರ? ಜೆ ಥಾಮ್ಸನ್. ಎಲೆಕ್ಟ್ರಾನುಗಳ ಸ್ವಭಾವ ಮತ್ತು ಅವುಗಳ ಚಲನೆ ಕುರಿತು ಅಧ್ಯಯನ ಮಾಡುವುದನ್ನು ಎಲೆಕ್ಟ್ರಾನಿಕ್ಸ್ ಎಂದರು. ಸೊ ಇಲ್ಲಿ ಎಲೆಕ್ಟ್ರಾನುಗಳ ಸ್ವಭಾವ ಮತ್ತು ಅವುಗಳ ಚಲನೆ ಕುರಿತು ಅಧ್ಯಯನ ಮಾಡೋದೇ ಎಲೆಕ್ಟ್ರಾನಿಕ್ಸ್. ಸೊ ಈ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಒಳಗೆ ಸಿಲೆಬಸ್ದಾಗ ಕೊಟ್ಟಿದ್ದ ರೇಡಿಯೋದ ಮತ್ತು ಟೆಲಿವಿಷನ್ ಎರಡತ್ರ ಬಗ್ಗೆ ಅಷ್ಟೇ ಕೇಳ್ಯಾರು. ಸೊ ಅವು ಎರಡತ್ರ ಬಗ್ಗೆ ಅಷ್ಟೇ ನೋಡ್ನು. ರೇಡಿಯೋ ತರಂಗಗಳನ್ನು ಬಳಸಿಕೊಂಡು ಸಂವಹನ ಮಾಡುವ ತಂತ್ರಜ್ಞಾನವಾಗಿದೆ. ಸೊ ರೇಡಿಯೋ ಬಳಸ್ಕೊಂಡು ರೇಡಿಯೋನ ನಡೆಸ್ತಾರೆ. ರೇಡಿಯೋ ತರಂಗಗಳು 3 ಹರ್ಟ್ಜ್ದಿಂದ 300 ಗಿಗಾಹರ್ಟ್ಜ್ ನಡುವಿನ ಆವರ್ತನದ ವಿದ್ಯುತ್ಕಾಂತೀಯ ಅಲೆಗಳಾಗಿವೆ. ಅಲೆಗಳನ್ನು ಹೊರಸೂಸುವ ಆಂಟೆನಾಕ್ಕೆ ಸಂಪರ್ಕಗೊಂಡ ಟ್ರಾನ್ಸ್ಮಿಟರ್ ಎಂಬ ಎಲೆಕ್ಟ್ರಾನಿಕ್ ಸಾಧನದಿಂದ ಅವು ಉತ್ಪತ್ತಿಯಾಗುತ್ತವೆ. ರೇಡಿಯೋ ರಿಸೀವರ್ಗೆ ಸಂಪರ್ಕಗೊಂಡಿರುವ ಮತ್ತೊಂದು ಆಂಟೆನಾದಿಂದ ಅವುಗಳನ್ನು ಸ್ವೀಕರಿಸಲಾಗುತ್ತದೆ. ಅಂದರೆ ಒಂದು ಆಂಟೆನಾದಿಂದ ಇನ್ನೊಂದು ಆಂಟೆನಾಕ್ಕೆ ಅವುಗಳನ್ನ ರೇಡಿಯೋ ತರಂಗನ ಸ್ವೀಕರಿಸಲಾಗುತ್ತದೆ. ಸಂವಹನದ ಜೊತೆಗೆ ರೇಡಿಯೋವನ್ನು ರೇಡಾರ್, ರೇಡಿಯೋ ನ್ಯಾವಿಗೇಷನ್, ರಿಮೋಟ್ ಕಂಟ್ರೋಲರ್, ರಿಮೋಟ್ ಸೆನ್ಸಿಂಗ್ನಲ್ಲಿಯೂ ಕೂಡ ಇದನ್ನು ಅಪ್ಲಿಕೇಶನ್ಗಳಿಗೆ ಬಳಸುತ್ತಾರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇವ ರೇಡಿಯೋ ಆಂಟೆನಾಗಳು ಒಂದರಿಂದ ಒಂದಕ್ಕೆ ರೇಡಿಯೋ ತರಂಗಗಳನ್ನ ಇವ ಸ್ವೀಕಾರ ಮಾಡ್ತಾವು. ಸೊ ಇದು ಎಲ್ಲಿದೆ ಅಂದ್ರೆ USA ನ್ಯೂ ಮೆಕ್ಸಿಕೋ ಅಲ್ಬುಕರ್ಕ್ ಬಳಿಯ ಸ್ಕ್ಯಾಂಡಿಯಾ ಪೀಕ್ನಲ್ಲಿ ವಿವಿಧ ರೀತಿಯ ಆಂಟೆನಾಗಳನ್ನು ಹೋಸ್ಟ್ ಮಾಡುವ ಆಂಟೆನಾ ಫಾರ್ಮ್ ಇದೆ. ಮೊದಲಿಗೆ ರೇಡಿಯೋ ಸಂಪರ್ಕ. ರೇಡಿಯೋ ಕಮ್ಯುನಿಕೇಷನ್ ಇದು ಒಂದು ಸರಳ ಸಂದೇಶವನ್ನು ಶ್ರವಣ ಸಂಕೇತಗಳೊಂದಿಗೆ ರೇಡಿಯೋ ಸಂಕೇತಗಳನ್ನು ಬಳಸಿಕೊಂಡು ದೂರದ ಸ್ಥಳಗಳಿಗೆ ಪ್ರಸಾರ ಮಾಡುವ ವ್ಯವಸ್ಥೆಯಾಗಿದೆ. ಸೊ ಇದು ರೇಡಿಯೋ ತರಂಗಗಳನ್ನು ಬಳಸಿಕೊಂಡ ಶ್ರವಣ ಸಂಕೇತ ಮುಖಾಂತರ ಕೇಳಿಸುವ ರೂಪದಲ್ಲಿದೆ ಒಂದು ಪ್ರಸಾರ ಮಾಡುವ ವ್ಯವಸ್ಥೆಯಾಗಿದೆ. ರೇಡಿಯೋ ಪ್ರಸಾರದಲ್ಲಿ 2 ಪ್ರಮುಖ ಭಾಗಗಳಿವೆ. ಸೊ ಅವನ್ನ ನೋಡ್ಕೊ ಹೋಗೋಣ. ಇಲ್ಲಿ ಮೊದಲೇದ ರೇಡಿಯೋ ಪ್ರೇಷಕ ಅಂದ್ರೆ ರೇಡಿಯೋ ಟ್ರಾನ್ಸ್ಮಿಟರ್. ರೇಡಿಯೋ ಪ್ರೇಷಕವು ಮೈಕ್ರೋಫೋನ್, ಪ್ರವರ್ಧಕ, ಮಿಶ್ರಕ, ಆಸಿಲೇಟರ್, ಪ್ರವರ್ಧಕ ಮತ್ತು ಪ್ರಸಾರ ಆಂಟೆನಾ ಈ 6 ಭಾಗಗಳನ್ನು ಒಳಗೊಂಡಿದೆ. ಸೊ ರೇಡಿಯೋ ಟ್ರಾನ್ಸ್ಮಿಟರ, ಮೈಕ್ರೋಫೋನ್, ಪ್ರವರ್ಧಕ, ಮಿಶ್ರಕ, ಆಸಿಲೇಟರ್,
ಪ್ರವರ್ಧಕ ಮತ್ತು ಪ್ರಸಾರ ಇವುಗಳನ್ನ ಒಳಗೊಂಡಿದೆ. ನೆಕ್ಸ್ಟ್ ಇಲ್ಲಿ ಮೈಕ್ರೋಫೋನ್ ಅಂದರೆ ಶಬ್ದದ ತರಂಗಗಳನ್ನು ಶ್ರವಣ ಸಂಕೇತಗಳನ್ನಾಗಿ ಪರಿವರ್ತಿಸ್ತದೆ. ಸೊ ಇದು ಶಬ್ದ ಏನು ನಾವು ಮಾತಾಡೋ ಶಬ್ದ ಏನು ಉತ್ಪತ್ತಿ ಆಗ್ತದೆ ಅದನ್ನ ಶಬ್ದದ ತರಂಗಗಳನ್ನು ಶ್ರವಣ ಸಂಕೇತಗಳನ್ನಾಗಿ ಪರಿವರ್ತಿಸ್ತದೆ. ಪ್ರವರ್ಧಕವು ಶ್ರವಣ ಸಂಕೇತಗಳನ್ನು ವರ್ಧಿತ ಶ್ರವಣ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್ ಆಸಿಲೇಟರ್ಗಳಲ್ಲಿ ಯುಕ್ತ ಆವೃತ್ತಿಯ ರೇಡಿಯೋ ಅಲೆಗಳನ್ನು ಉತ್ಪಾದಿಸುತ್ತದೆ. ಮಿಶ್ರಕಗಳಲ್ಲಿ RF ಅಲೆಯ ಮೇಲೆ AF ಸಂಕೇತವನ್ನು ಅಧ್ಯಾರೋಪಿಸಲಾಗುತ್ತದೆ, ಅಂದರೆ ಮೇಲೆ ಇಡಲಾಗುತ್ತದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲ ನಾವು ರೇಡಿಯೋದಾಗ ಮಾತಾಡ್ತೀವೋ ಅದು ಟ್ರಾನ್ಸ್ಡ್ಯೂಸರಿಂದ ಹೋಗ್ತೈತಿ, ಪಾಸ್ ಆಗ್ತದೆ. ಅದಿದ್ದ ಎಲೆಕ್ಟ್ರಾನ್ ಸಿಗ್ನಲ್ ಆಗುತ್ತೆ, ಆನಂತರ ಎಲೆಕ್ಟ್ರಾನಿಕ್ ಪ್ರೊಸೆಸರ್ ಆಗುತ್ತೆ, ಆನಂತರ ಟ್ರಾನ್ಸ್ಮಿಟರ್ ಆಗುತ್ತೆ, ಟ್ರಾನ್ಸ್ಮಿಟರ್ದಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗುತ್ತೆ, ಆನಂತರ ಇಲ್ಲಿ ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದಿಂದ ರಿಸೀವರ್ಗೆ ಬರ್ತಾವೆ, ರಿಸೀವರ್ದಿಂದ ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಮತ್ತು ಟ್ರಾನ್ಸ್ಡ್ಯೂಸರ್ ಆಗಿ ಇಲ್ಲಿ ಸಿಗ್ನಲ್ಕ ನಮ್ಗೆ ಕೇಳಿಸ್ತಾವು. ನೆಕ್ಸ್ಟ್ ಎರಡನೆಯ ಪ್ರವರ್ಧಕವು ಮಾಡ್ಯುಲೇತವಾದ ಸಂಕೇತಗಳನ್ನು ವರ್ಧಿತ ಶ್ರವಣ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತದೆ ಮತ್ತು ಆಂಟೆನಾಗೆ ಸಾಗಾಣಿಕೆಗೆ ಮಾಡುತ್ತದೆ. ಆಂಟೆನಾವು RF ಸಂಕೇತಗಳ ರೇಡಿಯೋ ಅಲೆಗಳನ್ನು ಗೋಳೀಯ ಅಲೆಗಳ ರೂಪದಲ್ಲಿ ಆಕಾಶಕ್ಕೆ ವಿಕಿರಣಗೊಳಿಸುತ್ತದೆ. RF ಸಂಕೇತಗಳ ರೇಡಿಯೋ ಅಲೆಗಳನ್ನು ಗೋಳೀಯ ರೂಪದಲ್ಲಿ ಇದು ಆಕಾಶಕ್ಕೆ ಅಂದರೆ ವಾತಾವರಣಕ್ಕೆ ವಿಕಿರಣವನ್ನು ಗೊಳಿಸ್ತದೆ. ನೆಕ್ಸ್ಟ್ ರೇಡಿಯೋ ಗ್ರಾಹಕ, ರೇಡಿಯೋ ರಿಸೀವರ್. ರೇಡಿಯೋ ಗ್ರಾಹಕವು ಗ್ರಾಹಕ ಆಂಟೆನಾ, RF ವರ್ಧಕ, ಡಿಟೆಕ್ಟರ್, AF ವರ್ಧಕ, ಧ್ವನಿವರ್ಧಕವನ್ನು ಒಳಗೊಂಡಿದೆ. ಸೊ ಇದು ರೇಡಿಯೋ ರಿಸೀವರ ಆಂಟೆನಾ, ಗ್ರಾಹಕ ಆಂಟೆನಾ, RF ವರ್ಧಕ, ಡಿಟೆಕ್ಟರ, AF ವರ್ಧಕ, ಧ್ವನಿವರ್ಧಕವನ್ನು ಒಳಗೊಂಡೈತಿ. ನೆಕ್ಸ್ಟ್ ಗ್ರಾಹಕವು ಎಲ್ಲ ಪ್ರಸಾರ ಕೇಂದ್ರಗಳಿಂದ ಕಳಿಸಲ್ಪಟ್ಟ ರೇಡಿಯೋ ಅಲೆಗಳನ್ನು ಗ್ರಾಹಕ ಆಂಟೆನಾವು ಸ್ವೀಕರಿಸುತ್ತದೆ. ಸೊ ಇಲ್ಲಿ ಗ್ರಾಹಕರು ಕಳಿಸಿದ ಎಲ್ಲ ಪ್ರಸಾರ ಕೇಂದ್ರಗಳಿಂದ ಕಳಿಸಲ್ಪಟ್ಟ ರೇಡಿಯೋ ಅಲೆಗಳು, ಅಂದ್ರೆ ಈಗ ಆಂಟೆನಾ ಇಲ್ಲೈತಿ, ರೇಡಿಯೋ ಸ್ಟೇಷನ್ ಇಲ್ಲೈತಿ, ರೇಡಿಯೋ ಸ್ಟೇಷನಿಂದ ಎಲ್ಲ ಬಂದಂಥ ತರಂಗಗಳನ್ನ ರೇಡಿಯೋ ಅಲೆಗಳನ್ನ ಇದು ಆಂಟೆನಾ ಸ್ವೀಕಾರ ಮಾಡ್ತದೆ. ಈ RF ವರ್ಧಕವು ಒಂದು ನಿರ್ದಿಷ್ಟ ಕೇಂದ್ರವನ್ನು ಟ್ಯೂನ್ ಮಾಡಿದಾಗ RF ಸಂಕೇತ ವರ್ಧಿತವಾದಾಗ ಸಂಕೇತವನ್ನು ಡಿಟೆಕ್ಟರ್ಗೆ ಸಾಗಾಣಿಕೆ ಮಾಡುತ್ತದೆ. ಸೊ ಇದು RF ವರ್ಧಕ ಇದು ಒಂದು ನಾವು ಮಾತಾಡಿದ್ದನ್ನು ಒಂದು ಟ್ಯೂನ್ ಮಾಡ್ತದೆ. ಅದು RF ಸಂಕೇತ ವರ್ಧಿತವಾದಾಗ ಅದು ಸಂಕೇತವನ್ನು ಡಿಟೆಕ್ಟರ್ಗೆ ಸಾಗಾಣಿಕೆ ಮಾಡ್ತದೆ. ನೆಕ್ಸ್ಟ್ ಡಿಟೆಕ್ಟರ್ AF ಸಂಕೇತವನ್ನು ವಾಹಕದಿಂದ ಬೇರ್ಪಡಿಸುತ್ತದೆ. ಸೊ ಇದು ಡಿಟೆಕ್ಟರ್ ಅನ್ನೋದು AF ಸಂಕೇತವನ್ನು ವಾಹಕದಿಂದ ಬೇರ್ಪಡಿಸುತ್ತದೆ. AF ವರ್ಧಕವು ಶ್ರವಣ ಸಂಕೇತವನ್ನು ವರ್ಧಿಸುತ್ತದೆ. ಧ್ವನಿವರ್ಧಕವು ವಿದ್ಯುತ್ ಸಂಕೇತಗಳನ್ನು ಶಬ್ದದ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತದೆ. ಧ್ವನಿವರ್ಧಕ ಏನೈತಿ, ಈಗ ಮೊಬೈಲ್ ಸೌಂಡ್ ಅಂತ ತಿಳ್ಕೊರಿ, ಯಾವುದರ ಒಂದು ಹಾಡ ಹಚ್ಚಿದ್ವಿ ಅಂದ್ರೆ ಅದರಿಂದ
ವಿದ್ಯುತ್ ಸಂಕೇತ ಇದ್ದಿದ್ದನ್ನು ಅದು ಹಾಡುವ ಮೂಲಕ ಏನಂತ ಶಬ್ದ ಸಂಕೇತಗಳನ್ನಾಗಿ ಮಾಡ್ತದೆ. ಸೊ ಇವ ಸಿಗ್ನಲ ನೋಡ್ಬೋದು. ನೀವು ಸಿಗ್ನಲ್ ಈ ರೀತಿ ಇರ್ತೈತಿ. AM ಒಳಗೆ ಈ ರೀತಿ ಸಿಗ್ನಲ ಬರ್ತಾವೆ. ಅಂದ್ರೆ ಲೀಸ್ಟ್ ಇದ್ದಿದ್ದು ಹಾಯ್ ಹೋಗ್ತೈತಿ ಮತ್ತು ಲೀಸ್ಟ್ ಬರ್ತೈತಿ. ಬಟ್ FM ಒಳಗೆ ಏನೈತಿ ಒಂದೇ ಲೆವೆಲ ಹೋಗ್ತಿರ್ತೈತಿ. ಸೊ ಇಲ್ಲಿ AM ಮತ್ತು FM ಮಾಡ್ಯುಲೇಟೆಡ್ ರೇಡಿಯೋ ತರಂಗಗಳ ಹೋಲಿಕೆ. ನೆಕ್ಸ್ಟ್, ರೇಡಿಯೋ ತರಂಗಗಳ ಅಸ್ತಿತ್ವವನ್ನು ಮೊದಲು ಜರ್ಮನ್ ಭೌತಶಾಸ್ತ್ರಜ್ಞ ಹೆನ್ರಿಕ್ ಹರ್ಟ್ಜ್ ಅವರು 11 ನವೆಂಬರ್ 1886ರಂದು ಸಾಬೀತುಪಡಿಸಿದರು. ಅಂದರೆ ರೇಡಿಯೋ ವೇವ್ಸನ್ನು ಕಂಡುಹಿಡಿದವರು ಹೆನ್ರಿಕ್ ಹರ್ಟ್ಜ್ 1886ರಾಗ. 1890ರ ದಶಕದಲ್ಲಿ ಮಧ್ಯಭಾಗದಲ್ಲಿ ಭೌತವಿಜ್ಞಾನಿಗಳು ವಿದ್ಯುತ್ ಕಾಂತೀಯ ಅಲೆಗಳನ್ನು ಅಧ್ಯಯನ ಮಾಡಲು ಬಳಸುತ್ತಿದ್ದ ತಂತ್ರಗಳ ಮೇಲೆ ನಿರ್ಮಿಸಿದರು. ಗುಗ್ಲಿಯಮೋ ಮಾರ್ಕೋನಿ ದೂರದ ರೇಡಿಯೋ ಸಂವಹನಕ್ಕಾಗಿ ಮೊದಲ ಉಪಕರಣವನ್ನು ಅಭಿವೃದ್ಧಿಪಡಿಸಿದರು. 1895ರಲ್ಲಿ 1 ಕಿಲೋಮೀಟರ್ ದೂರದಲ್ಲಿರುವ ಸ್ವೀಕರಿಸುವವರೆಗೆ ವೈರ್ಲೆಸ್ ಮೋರ್ಸ್ ಕೋಡ್ ಸಂದೇಶವನ್ನು ಕಳುಹಿಸುವುದು ಮತ್ತು 12 ಡಿಸೆಂಬರ್ 1901ರಂದು ಮೊದಲ ಟ್ರಾನ್ಸ್ ಅಟ್ಲಾಂಟಿಕ್ ಸಿಗ್ನಲ್ ಮೊದಲ ವಾಣಿಜ್ಯ ರೇಡಿಯೋ ಪ್ರಸಾರವನ್ನು 2 ನವೆಂಬರ್ 1920ರಂದು ರವಾನಿಸಲಾಯಿತು. ಸೊ ಮೊದಲ ರೇಡಿಯೋ ಪ್ರಸಾರವನ್ನು 1920ರಾಗ ರವಾನೆ ಮಾಡಿದರು. ಹಾರ್ಡಿಂಗ್ ಕಾಕ್ಸ್ ಅಧ್ಯಕ್ಷೀಯ ಚುನಾವಣೆಯ ಲೈವ್ ರಿಟರ್ನ್ಸನ್ನು ಪಿಟನ್ಬರ್ಗ್ನಲ್ಲಿರುವ ವೆಸ್ಟಿಂಗ್ಹೌಸ್ ಎಲೆಕ್ಟ್ರಿಕ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯು KDKA ಎಂಬ ಕರೆ ಚಿಹ್ನೆಯಡಿಯಲ್ಲಿ ಪ್ರಸಾರ ಮಾಡಿತು. ನೆಕ್ಸ್ಟ್ನ ದೂರದರ್ಶನದ ಸಂಪರ್ಕ, ಟೆಲಿವಿಷನ್ ಕಮ್ಯುನಿಕೇಷನ್. ಸೊ ದೂರದರ್ಶನ ಎಂಬುದು ಎಲೆಕ್ಟ್ರಾನಿಕ್ಸ್ನ ಒಂದು ಪವಾಡ. ಇದರ ಅರ್ಥ ದೂರದಿಂದ ನೋಡುವುದು. ಸೊ ದೂರದಿಂದ ನೋಡುವುದು. ಬಟ್ ರೇಡಿಯೋದಿಂದ ಕೇಳಿಸ್ಕೋದು ಅಷ್ಟೇ ಇರ್ತೈತಿ. ಇಲ್ಲಿ ಕೇಳಿಸ್ಕೋದ ಜೊತೆಗೆ ನೋಡುವುದು ಇರ್ತೈತಿ ಟೆಲಿವಿಷನ್ದಾಗ. ನೈಜ ಅಥವಾ ದಾಖಲಿತ ದೃಶ್ಯಗಳ ಶ್ರವಣ ಸಂಕೇತಗಳೊಂದಿಗೆ ರೇಡಿಯೋ ಅಲೆಗಳನ್ನು ಉಪಯೋಗಿಸಿ ದೃಗ್ಗೋಚರ ಬಿಂದುಗಳನ್ನು ದೂರ ಸ್ಥಳಗಳಿಗೆ ಪ್ರಸಾರ ಮಾಡುವ ಪ್ರಕ್ರಿಯೆ ದೂರದರ್ಶನ. ಸೊ ಇವ ದೂರದರ್ಶನ ಅಂದರೆ ಏನಂತ ನೋಡ್ರಿ, ಇವ ದಾಖಲಿತ ದೃಶ್ಯಗಳು ಅಥವಾ ನೈಜ ಅಂದ್ರೆ ಲೈವ್, ಇವು ದಾಖಲಿತ ಅಂದ್ರೆ ರೆಕಾರ್ಡೆಡ್. ಇವುಗಳನ್ನ ರೇಡಿಯೋ ಅಲೆಗಳ ಮುಖಾಂತರ ದೃಗ್ಗೋಚರ ಬಿಂಬ ಅಂದ್ರೆ ಚಿತ್ರಗಳನ್ನು ದೂರದ ಸ್ಥಳಗಳಿಗೆ ಪ್ರಸಾರ ಮಾಡುವ ಪ್ರಕ್ರಿಯೆಯ ದೂರದರ್ಶನ. JL ಬೇರ್ಡ್ ಮತ್ತು CF ಜೆಗಿನ್ಸ್ ಎಂಬುವರು ದೂರದರ್ಶನದ ಮೊದಲ ಪ್ರಾತ್ಯಕ್ಷತೆಯನ್ನು 1927ರಲ್ಲಿ ಕೊಟ್ಟರು. ಸೊ ಈ ದೂರದರ್ಶನವನ್ನು ಬೇರ್ಡ್ ಮತ್ತು ಜೆಗಿನ್ಸ್ ಅವರ 1927ರಲ್ಲಿ ಇದನ್ನ ದೂರದರ್ಶನ ಮೊದಲ ಬಾರಿಗೆ ಕೊಟ್ಟರು. ಟಿವಿ ಕ್ಯಾಮ್ರಾ ಮತ್ತು ಕ್ಯಾಥೋಡ್ ನಳಿಕೆಗಳ ಸಂಶೋಧನೆಯ ನಂತರ 1930ರಲ್ಲಿ ಟಿವಿ ಬೆಳಕಿಗೆ ಬಂತು. ಸೊ ಇದರ ಪ್ರಾತ್ಯಕ್ಷತೆಯನ್ನು ಅಷ್ಟೇ ಕೊಟ್ಟರು. ಬಟ್ ಟಿವಿ ಬಂದಿದ್ದು ಯಾವಾಗಂದ್ರೆ 1930ರಾಗ ಟಿವಿ ಬೆಳಕಿಗೆ ಬಂದಿತ್ತು. ದೂರದರ್ಶನದ ಪ್ರೇಷಕವು ರೇಡಿಯೋ ಪ್ರೇಷಕದಂತೆ ಕೆಲಸ ಮಾಡುತ್ತದೆ. ಇದು ರೇಡಿಯೋ ಹೆಂಗೆ ಕೆಲಸ ಮಾಡ್ತೈತೆ ಅದೇ ರೀತಿ ಕೆಲಸ ಮಾಡ್ತದೆ. ದೂರದರ್ಶನ ಕೇಂದ್ರದಲ್ಲಿ ಟಿವಿ ಕ್ಯಾಮ್ರಾವು ಪ್ರಸಾರವಾಗಬೇಕಾದ ಚಿತ್ರ
ಅಥವಾ ದೃಶ್ಯಗಳ ಬೇರೆ ಬೇರೆ ಭಾಗಗಳನ್ನು ವಿಶಿಷ್ಟ ಕ್ರಮದಲ್ಲಿ ಕ್ರಮಲೋಕಿಸುತ್ತದೆ. ಕ್ಯಾಮ್ರಾವು ವಿವಿಧ ಭಾಗಗಳಲ್ಲಿನ ಕಾಂತೀಯ ಏರುಪೇರುಗಳನ್ನು ವಿದ್ಯುತ್ ಆವೇಗಗಳಾಗಿ ಪರಿವರ್ತಿಸುತ್ತದೆ. ಈ ವಿದ್ಯುತ್ ಆವೇಗಗಳು ದೃಶ್ಯ ಸಂಕೇತಗಳನ್ನು ಸಂಯೋಜಿಸುತ್ತದೆ. ಟಿವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸುವ ವಿಧಾನ ಕ್ಯಾಥೋಡ್ ಕಿರಣ ನಳಿಕೆ. ಸೊ ಈ ಟಿವಿಯಲ್ಲಿ ಬರುವ ಚಿತ್ರವನ್ನಾಗಿ ಮಾರ್ಪಡಿಸುವ ಸಾಧನ ಯಾವುದಕ್ಕೆ? ಕ್ಯಾಥೋಡ್ ಕಿರಣ ನಳಿಕೆ. ದೂರದರ್ಶನದಲ್ಲಿ ಬೇರೆ ಬೇರೆ ಚಾನಲ್ಗಳ ವಾಹಕ ಆವೃತ್ತಿಯ ವ್ಯಾಪ್ತಿ ಎಷ್ಟಿರ್ತೈತಿ ಅಂದ್ರೆ 40 ಮೆಗಾಹರ್ಟ್ಜ್ ಟು 600 ಮೆಗಾಹರ್ಟ್ಜ್ವರೆಗೆ ಇರ್ತೈತಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಯಿತು. ಮುಂದಿನ ಚಾಪ್ಟರ್ದಾಗ ಈ ಚಾಪ್ಟರ್ ಮೇಲೆ ಹಿಂದೆ ಕೇಳಲಾದ ಪ್ರಶ್ನೆಗಳನ್ನು ತೊಗೊಂಬರ್ತೀನಿ. ಸೊ ಅಲ್ಲಿವರೆಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನು ನೀವು ನೋಡಬಹುದು. ಥ್ಯಾಂಕ್ ಯು.